ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೇ ವಿಡಿಯೋ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಚಿಕನ್ ಪಲಾವ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಒಣಗಿದ ಮೆಣಸಿನ್ಕಾಯಿ ಮತ್ತು ಗೋಡಂಬಿನ ಒಂದು 2 ಅವರ್ ಮುಂಚೆ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು. ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕ್ಕೋಬೇಕು ಇವಾಗ. ಸೊ ಚಕ್ಕೆ ಲವಂಗನ ಕೂಡ ಹಾಕ್ಕೋಬೇಕು. ನಾವು ಚಕ್ಕೆ ಲವಂಗ ಒಂದು ಸ್ವಲ್ಪ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡಿದ್ದಕ್ಕೆ ಕೊತ್ತಂಬರಿನ ಹಾಕ್ಕೋಬೇಕು. ಸೊ ಈಗ ನಾವು ನೆನೆಸಿಟ್ಟಿರ್ತೀವಲ್ಲ ಒಣಗಿದ ಮೆಣಸಿನ್ಕಾಯಿ ಮತ್ತು ಗೋಡಂಬಿನ, ಇದೇ ನಮಗೆ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಇಟ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ನೋಡಿ ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ರೈಸ್ನ ತೊಗೊಂಡಿದ್ದೀನಿ. ಒಂದು 3/4 kg ಆಗೋಷ್ಟು ಚಿಕನ್ ಇದೆ, ಇಲ್ಲಿ ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ ನಾನು. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಇದಕ್ಕೆ ಸೊ 1-2 ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲಿ ಅಲ್ಲಿವರೆಗೂ ಸ್ವಲ್ಪ ನಾವು ಬಾಡಿಸ್ಕೋಬೇಕಾಗುತ್ತೆ. ಸೊ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಚಿಕನ್ನ ಹಾಕೊಂಬಿಡೋಣ. ಒಂದು 3/4 kg ಅಷ್ಟು ಚಿಕನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಆ 3/4 kg ಆಗೋಷ್ಟು ಚಿಕನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಹಾಕ್ಕೊಂಡಿದ್ದೀನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಖಾರ ರುಬ್ಬಿರ್ತೀವಲ್ಲ, ನಾವು ಪೇಸ್ಟ್ ಮಾಡಿರ್ತೀವಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ನಾವು ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಅದನ್ನು ಫ್ರೈ ಮಾಡಿ ರುಬ್ಬಿಲ್ಲ, ಬರೀ ಹಸಿಯಾಗೆ ನಾವು ಅದನ್ನು ರುಬ್ಕೊಂಡಿರೋದ್ರಿಂದ ಅದಕ್ಕೆ ನಾವು ಇದು ಚಿಕನ್ಗೆ ಹಾಕಿದ ತಕ್ಷಣ ಅದು ನಮಗೆ ನೀರೆಲ್ಲ ಇಂಬ್ರು ಮತ್ತು ನಮ್ಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲಾವ್ ಮಾತ್ರ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೋತಾ ಇದ್ದೀನಿ. ಸೊ ಹಾಗೆ ನಾನು ಇಲ್ಲಿ ಪಕ್ಕದಲ್ಲಿ ಕೂಡ ಬಿಸಿನೀರು ಕೂಡ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಚಿಕನ್ ಎಲ್ಲ ನೋಡಿ ನೀರೆಲ್ಲ ಬಿಟ್ಟು ಅದು ನಮಗೆ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನೀರೆಲ್ಲ ಇಂಬ್ರು ಮತ್ತು ನಮಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಬಿಸಿನೀರು ಕಾಯಿಸಿರ್ತೀವಲ್ಲ, ನಾನು ಇಲ್ಲೊಂದು 2 ಗ್ಲಾಸ್ ಅಕ್ಕಿಗೆ 3.25 ಗ್ಲಾಸ್ ಆಗೋಷ್ಟು ನೀರನ್ನ ಕುದಿಸಿ ಇದಕ್ಕೆ ಹಾಕಿದ್ದೀನಿ. ಸೊ ನೋಡಿ ನೀರು ಕೂಡ ಕುದೀತಾ ಇದೆ ಈಗ. ಸೊ ನೀರು ಕುದಿ ಆದಮೇಲೆ ಇದಕ್ಕೆ ಅಕ್ಕಿನ ಕೂಡ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕಿ ನೋಡಿ ನಮಗೆ ಇದು ಒಂದು 70% ನಮಗೆ ನೀರೆಲ್ಲ ಚೆನ್ನಾಗಿ ಇಂಬ್ರಬೇಕು. ಅಂದರೆ ಒಂದು 70% ಎಲ್ಲ ನೀಟಾಗಿ ನೀರೆಲ್ಲ ಇಂಬ್ರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೆಂಟ್ರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ, ಆದರೆ ಜಾಸ್ತಿ ಮಿಕ್ಸ್ ಮಾಡ್ಕೊಬಿಡಿ, ಅಕ್ಕಿ ಒಡೆದೋಗುತ್ತೆ. ಸೊ ನೋಡಿ ಒಂದು ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋ ಟೈಮಲ್ಲೇ ಬಿಟ್ಬಿಡಬೇಕು ಇದನ್ನು ನಾವು. ನೋಡಿ ನೋಡಿ ಕಲಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು. ಸೊ ಇದನ್ನು ಕಲಸಿ ನಾವು ನೋಡಬೇಕು. ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಗಟ್ಟಿ ಬರಬೇಕು ನಮಗೆ. ಈ ಥರ ಗಟ್ಟಿ ಬಂದಿದೆ ಅನ್ನೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿ ದಮ್ ಕಟ್ಟಿ ಬಿಟ್ಬಿಡಬೇಕು. ಒಂದು 15 ಮಿನಿಟ್ಸ್ ಬಿಟ್ಬಿಡಬೇಕು ನಾವು ಇದನ್ನು. ಒಂದು 15 ನಿಮಿಷ ಬಿಟ್ಬಿಟ್ಟು ನೋಡೋಣ ಬನ್ನಿ ಇವಾಗ ಹೇಗೆ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ ಎಲ್ಲ. ಕರೆಕ್ಟಾಗಿ ನಾನು ಹಾಕಿರೋ ಅಳತೆಗೆ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಉದ್ರುದ್ರಾಗಿದೆ, ಒಂಚೂರು ನುಣ್ಣಗಾಗಿಲ್ಲ, ಏನಿಲ್ಲ. ಪೀಸ್ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ. ಮತ್ತು ಇದಕ್ಕೆ ನಾನು ಮೊಸರೆಲ್ಲ ಏನು ಉಪಯೋಗಿಸ್ಕೊಂಡಿಲ್ಲ. ಏನಕ್ಕೆ ಮೊಸರು ಉಪಯೋಗಿಸಿಲ್ಲ ಅಂದರೆ, ಇಲ್ಲಿ ನಾನು ಮೊಸರು ಬದಲು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಅದು ಮೊಸರಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಚೆನ್ನಾಯ್ತಾ ರೀ? ಹೆಂಗಿದೆ ಟೇಸ್ಟು? ಉಪ್ಪು ಖಾರ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಸುಮನ್ ಕೂಡ ರಿವ್ಯೂ ಕೊಟ್ಟರು ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಿಮ್ಮನೇಲೂ ಟ್ರೈ ಮಾಡಿ ಚಿಕನ್ ಪಲಾವ್ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋಗೆ ಫ್ರೆಂಡ್ಸ್, ನಮ್ಮ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ ಫ್ರೆಂಡ್ಸ್. ಟಾಟಾ, ಬಾಯ್, ಥ್ಯಾಂಕ್ ಯು.